ಬೆಂಗಳೂರಿನಲ್ಲಿ ಮತ್ತೆ ಟ್ರಾಫಿಕ್ ಸಮಸ್ಯೆ ಸದ್ದು ಮಾಡುತ್ತಿದೆ. ಕಳೆದ 4 ತಿಂಗಳಲ್ಲಿ ದಟ್ಟಣೆ ಸಮಸ್ಯೆ %18ರಷ್ಟು ಜಾಸ್ತಿಯಾಗಿದೆ. ನಿರ್ಬಂಧಿತ ಸ್ಥಳಗಳಲ್ಲಿಯೇ ದ್ವಿಚಕ್ರ ಹಾಗೂ 4 ಚಕ್ರದ ವಾಹನಗಳನ್ನು ಸಾರ್ವಜನಿಕರು ನಿಲ್ಲಿಸುತ್ತಿದ್ದು, ಇದರಿಂದ ದಟ್ಟಣೆ ಸಮಸ್ಯೆ ತೀವ್ರವಾಗಿದೆ. ಇನ್ನೊಂದೆಡೆ ಮತ್ತೆ ಟೋಯಿಂಗ್ ಜಾರಿ ಮಾಡಲು ಸಂಚಾರ ಪೊಲೀಸರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ರಾಜಧಾನಿಯಲ್ಲಿ 1,40,00,000 ವಾಹನಗಳಿವೆ. ಆದರೆ ಅದಕ್ಕೆ ತಕ್ಕಂತೆ ಪಾರ್ಕಿಂಗ್ ಸಮಸ್ಯೆಯೂ ಜಾಸ್ತಿಯಾಗುತ್ತಿದೆ. ವಾಹನ ನಿಲುಗಡೆ ಸಮಸ್ಯೆ ಪರಿಹಾರಕ್ಕಾಗಿ ನಗರದ ಹಲವು ಕಡೆಗಳಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದರೂ ಸಾರ್ವಜನಿಕರು ಈ ಸೌಲಭ್ಯವನ್ನು ಹೆಚ್ಚು ಬಳಸಿಕೊಳ್ಳುತ್ತಿಲ್ಲ. ನಾವು ಇವತ್ತು ಫ್ರೀಡಂ ಪಾರ್ಕ್ ಬಳಿಯ ರೈಟ್ ಪಾರ್ಕಿಂಗ್ ಕಟ್ಟಡದ ಬಳಿ ಇದ್ದೇವೆ. ಇಲ್ಲಿ ಪಾರ್ಕಿಂಗ್ ಕಟ್ಟಡ ಉದ್ಘಾಟನೆಗೊಂಡು 1 ವರ್ಷ ಕಳೆದಿದೆ. ಆದರೂ ಕೂಡ ವಾಹನ ಸವಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇಲ್ಲ. 600 4 ಚಕ್ರದ ವಾಹನ, 750ಕ್ಕೂ ಹೆಚ್ಚು ದ್ವಿಚಕ್ರ ವಾಹನವನ್ನು ಈ 3 ಹಂತದ ಕಟ್ಟಡದಲ್ಲಿ ನಿಲುಗಡೆ ಮಾಡಬಹುದು. ಆದರೂ ಕೂಡ ಸವಾರರು ಈ ಕಟ್ಟಡದ ಸುತ್ತಮುತ್ತ ಏರಿಯಾಗಳಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇದರಿಂದ ಬೆಂಗಳೂರಿನ ಸಂಚಾರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ಈ ವಿಡಿಯೋ ಸ್ಟೋರಿಯಲ್ಲಿ ವೀಕ್ಷಣೆ ಮಾಡಬಹುದು. ಕೇಂದ್ರ ವಲಯದ ಫ್ರೀಡಂ ಪಾರ್ಕ್ನಲ್ಲಿ ದುಬೈ ತಂತ್ರಜ್ಞಾನ ಬಳಸಿಕೊಂಡು ಬಹುಮಹಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ನಿರೀಕ್ಷಿತ ಸಂಖ್ಯೆಯಲ್ಲಿ ಪಾರ್ಕಿಂಗ್ಗೆ ವಾಹನಗಳು ಬಾರದ ಕಾರಣಕ್ಕೆ ಕೆಳಮಹಡಿಯನ್ನು ಮಾತ್ರವೇ ಗುತ್ತಿಗೆದಾರರು ಬಳಸಿಕೊಳ್ಳುತ್ತಿದ್ದಾರೆ. ಈ ಕಟ್ಟಡದಲ್ಲಿ 455 4 ಚಕ್ರದ ವಾಹನಗಳು ಹಾಗೂ 550ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಏಕಕಾಲದಲ್ಲಿ ನಿಲುಗಡೆ ಮಾಡಬಹುದಾಗಿದೆ. ಗಾಂಧಿನಗರ, ಚಿಕ್ಕಪೇಟೆ, ಬಿಬಿಎಂಪಿ ವೃತ್ತ, ನೃಪತುಂಗ ರಸ್ತೆ, ಕೆಆರ್ ವೃತ್ತ, ವಿಧಾನಸೌಧದ ಸುತ್ತಮುತ್ತ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ. ಆದರೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಹೈಟೆಕ್ ಪಾರ್ಕಿಂಗ್ ಕಟ್ಟಡವಿದ್ದರೂ ಕೆಲಸಕ್ಕೆ ತೆರಳುವವರು ರಸ್ತೆ ಬದಿಯಲ್ಲೇ ವಾಹನಗಳನ್ನು ನಿಲ್ಲಿಸಿ ತೆರಳುತ್ತಿದ್ದಾರೆ. ಆದರೆ ಈ ಕಟ್ಟಡದಲ್ಲಿ ವಾಹನ ಪಾರ್ಕ್ ಮಾಡುತ್ತಿರುವವರು ಈ ಸೌಲಭ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಾರೆ. ಇಲ್ಲ, ಆ್ಯಕ್ಚುಲಿ ನಾವು ಗಾಂಧಿನಗರ ಬಂದರೆ ನಮಗೆ ಪಾರ್ಕಿಂಗ್ದು ಭಾಳ ಪ್ರಾಬ್ಲಮ್ ಇತ್ತು. ಇದಾದಮೇಲೆ ನಮ್ಗೆ ಅನುಕೂಲ ಆಯಿತು. ಪಾರ್ಕಿಂಗ್ ಚಾರ್ಜಸ್ಸು ತುಂಬ ಕಮ್ಮಿ ಇದೆ ಇರೋದ್ರಲ್ಲಿ. ಮೇಂಟೆನೆನ್ಸ್ ಚೆನ್ನಾಗಿದೆ. ಸೇಫ್ಟಿ ವೈಸ್ ಫುಲ್ ಸೇಫ್ಟಿ ಇದೆ. ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ನಾನು ಆಲ್ಮೋಸ್ಟ್ 6 ತಿಂಗಳಿಂದ ಇಲ್ಲೇ ಗಾಡಿ ಹಾಕ್ತೀನಿ ಸರ್. ಇಲ್ಲಿ ನಾವು ಆ್ಯಕ್ಚುಲಿ ಮಿನಿಮಮ್ ಒಂದು 12-13 ವರ್ಷ ಬರ್ತೀನಿ. ಆ್ಯಕ್ಚುಲಿ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ತದೆ ಗಾಡಿಗಳು. ಆ ಕಡೆ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗ್ತಿದೆ. ಚಿಕ್ಕಪೇಟೆ ಹೋಗ್ಬೇಕಂದ್ರೆ ಅಷ್ಟೇ, ಡೈಲಿ ಬ್ಯಾಂಕ್ ಬರಬೇಕಂದ್ರೆ ಅಷ್ಟೇ, ನನಗೆ ಅಷ್ಟು ಕಷ್ಟ ಆಗೋದು. ಇದಾದಮೇಲೆ ಅಂತೂ ತುಂಬ ಅನುಕೂಲ ಆಗೋಯ್ತು. ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ, ಓಡ ನಿಲ್ಸ್ಬಿಟ್ಟು ಹೋಗ್ತೀನಿ. ಬಟ್ ಜನಕ್ಕೆ ಇನ್ನೂ ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಮೇನ್ ಅದೇ ಆಗ್ತಿರೋ. ಅಲ್ಲಿಂದ ನಿಲ್ಲಿಸ್ತಾರೆ, ಫೈನ್ ಹಾಕ್ತಾರೆ. ಅದನ್ನು ಅರ್ಥ ಮಾಡ್ಕೊತಿಲ್ಲ. ಆ್ಯಕ್ಚುಲಿ ಯಾಕೆ ತೊಂದರೆ ಮಾಡ್ತಾರೆ, ಇನ್ನೊಬ್ರು ತೊಂದರೆ ಆಗುತ್ತೆ. ಚಿಕ್ಕಪೇಟೆ ಹೋಗಲಿ, ಇಲ್ಲ ಮಲ್ಲೇಶ್ವರ ಹೋಗ್ಬೇಕು, ಇಲ್ಲಿ ವಿಧಾನಸೌಧ ಎಲ್ಲೇ ಹೋಗಿ ಸುತ್ತಮುತ್ತ ಎಲ್ಲೋ ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಇಲ್ಲಿ ನಿಲ್ಸಂದ್ರೆ ಎಷ್ಟೋ ಅನುಕೂಲ ಹೇಳ್ಬೇಕಂದ್ರೆ. ಫೆಸಿಲಿಟಿ ಚೆನ್ನಾಗಿ ಮಾಡಿದೆ. ಆ್ಯಕ್ಚುಲಿ ಟಾಯ್ಲೆಟ್ ಇದೆ, ಎಲ್ಲ ಇದೆ, ಒಳ್ಳೆ ಫೆಸಿಲಿಟಿ ಇದೆ. ಬಟ್ ಯೂಸ್ ಮಾಡ್ಕೊಂಡು ಯೂಸ್ ಆಗುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಮೇನ್ ಥಿಂಗು ಈ ಫ್ರೀಡಂ ಪಾರ್ಕ್ ಕಟ್ಟಡದ ಒಳಗೆ ವಾಹನಗಳು ಸಾಗಿದ ಕೂಡಲೇ ಯಾವ ಕಡೆ ಸ್ಥಳಾವಕಾಶ ಇದೆ ಎಂದು ಸಿಗ್ನಲ್ ತೋರಿಸುತ್ತದೆ. ಇನ್ನು ಎಷ್ಟು ವಾಹನಗಳನ್ನು ನಿಲುಗಡೆ ಮಾಡಬಹುದು ಎಂಬ ಸಂಖ್ಯೆಯು ಡಿಜಿಟಲ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಆಗುತ್ತಿರುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೌಲಭ್ಯ ಪಡೆದುಕೊಳ್ಳಬೇಕಿದೆ. ಎಪಿಎಂಸಿ 3 ಬಾರಿ ಟೆಂಡರ್ ಆಹ್ವಾನ ನೀಡಿದರೂ ಕೂಡ ಬಿಡ್ದಾರರು, ಗುತ್ತಿಗೆದಾರರು ಯಾರೂ ಕೂಡ ಪಾಲ್ಗೊಳ್ತಾ ಇಲ್ಲ. ಇದರಿಂದ 7 ಅಂತಸ್ತಿನ ಕಟ್ಟಡ ಬಳಕೆಗೆ ಬಾರದೆ ಹಾಗೇ ಬಿದ್ದಿದೆ. ಯಶವಂತಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಎಪಿಎಂಸಿ ಆವರಣದಲ್ಲಿ ನಿರ್ಮಿಸಿರುವ ಬಹುಮಹಡಿ ಪಾರ್ಕಿಂಗ್ ಕಟ್ಟಡದ ಕಾಮಗಾರಿ ಮುಕ್ತಾಯವಾಗಿ 3.5 ವರ್ಷ ಕಳೆದರೂ ಉದ್ಘಾಟನೆ ಕಾಲ ಕೂಡಿ ಬಂದಿಲ್ಲ. ಇದರಿಂದ ಎಪಿಎಂಸಿ ಆವರಣದಲ್ಲಿ ವಾಹನ ನಿಲುಗಡೆಯ ಸಮಸ್ಯೆ ಹೆಚ್ಚಾಗಿದೆ. ಇಲ್ಲಿ ಎಪಿಎಂಸಿ ನಿಧಿಯಿಂದ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಕಲ ಸೌಲಭ್ಯಗಳು ಇರುವ 10 ಅಂತಸ್ತಿನ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಕಟ್ಟಡವೇ ಉದ್ಘಾಟನೆ ಆಗದಿರುವ ಕಾರಣ ಯಶವಂತಪುರ, ಗೊರಗುಂಟೆಪಾಳ್ಯದ ಸುತ್ತಮುತ್ತಲ ಪ್ರದೇಶದಲ್ಲಿ ವಾಹನಗಳ ನಿಲುಗಡೆಗೆ ಸವಾರರು ಹಾಗೂ ಚಾಲಕರು ಪರದಾಡುತ್ತಿದ್ದಾರೆ. ನಾಲ್ಕು ವರ್ಷದಿಂದ ಕಟ್ಟಿ ಹಂಗೆ ಬಿಟ್ಟವ್ರೆ. ಕಟ್ಟುವಾಗ ಒಂದು ಸರ್ಕಾರ ಇತ್ತು, ಈಗ ಒಂದು ಸರ್ಕಾರ ಐತೆ. ಏನು ಹೊಂದಾಣಿಕೆ ಆಗಲಿಲ್ಲ ಅನಿಸುತ್ತೆ. ಇದು ಇವನು ಬಂದು ಅವನು ಬಂದು ಬದುಕೋದ್ವನ. ಇದಕ್ಕೆ ಭಾಳ ಜನಕ್ಕೆ ನಿಜಕ್ಕೂ ತೊಂದರೆನೇ. ಎಲ್ಲರಿಗೂ ಬಿಡ್ತಾರೆ. ಯಾರೋ ಒಂದಿಬ್ಬರು ಅಲ್ಲಿ ವ್ಯಾಪಾರ ಮಾಡಿದ್ದಾರೆ, ಅವ್ರನ್ನ ಇಟ್ಕೊತಾರೆ. ಆದರೂ ಅವರು ಕಾನೂನು ಏನು ಅಂತ ಅರ್ಥ ಆಗ್ತಿಲ್ಲ. ಸರ್ಕಾರದಲ್ಲಿ ವ್ಯತ್ಯಾಸ ಆಗಿ ಈ ರೀತಿ ಆಗಿದೆ ಅಂತ ನನ್ನ ಭಾವನೆ. ಪಾರ್ಕಿಂಗ್ ಬರೋರು ಯಾರು ಬರ್ತಾರೆ ಇಲ್ಲ ಅನ್ನೋದು ಕೆಲವರು ಹೇಳ್ತಾರೆ. ಯಾರು ಬಂದು ನಿಲ್ಲಿಸ್ತಾರೆ ಇಲ್ಲಿ ದುಡ್ಡು ಕಟ್ಬಿಟ್ಟು
ಅಂತ ಇವರೇ ಜನರು ಹೇಳೋದು. ದುಡ್ಡು ಕಟ್ಟಿ ಈಗ ಎಲ್ಲ ನಿಲ್ಲಿಸ್ಕೊಂಡವ್ರೆ, ಅವ್ರವ್ರ ಮಾಡ್ಕೊಂಡು ಹೋಯ್ತಾರೆ. ಯಶವಂತಪುರದಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ನಿರ್ವಹಣೆಗೆ 12,70,00,000 ರೂಪಾಯಿ ಹಾಗೂ 7 ಕೋಟಿ ರೂಪಾಯಿ ಮೊತ್ತ ನಿಗದಿಗೊಳಿಸಿ 2024ರಲ್ಲಿ 2 ಬಾರಿ ಟೆಂಡರ್ ಕರೆಯಲಾಗಿತ್ತು. ಅಲ್ಲದೆ ಪ್ರತಿ ವರ್ಷ 10% ಏರಿಕೆ ಮಾಡುವುದಾಗಿ ಷರತ್ತು ವಿಧಿಸಲಾಗಿತ್ತು. ಮೊತ್ತ ಹೆಚ್ಚಿದ್ದರಿಂದ ಗುತ್ತಿಗೆದಾರರು ಟೆಂಡರ್ನಲ್ಲಿ ಪಾಲ್ಗೊಂಡಿರಲಿಲ್ಲ. ಕಳೆದ ಏಪ್ರಿಲ್ನಲ್ಲೂ ಮತ್ತೆ ಟೆಂಡರ್ ಆಹ್ವಾನಿಸಲಾಗಿತ್ತು. ಆಗ ಟೆಂಡರ್ ಮೊತ್ತವನ್ನು 2,20,00,000ಕ್ಕೆ ನಿಗದಿಪಡಿಸಲಾಗಿತ್ತು. ದುಬಾರಿ ಟೆಂಡರ್ ಮೊತ್ತದ ಪರಿಣಾಮ ಯಾವುದೇ ಗುತ್ತಿಗೆದಾರರು ಆಸಕ್ತಿ ತೋರದ ಕಾರಣ ಎಪಿಎಂಸಿಯಲ್ಲಿನ ಕಟ್ಟಡ ಪಾಳು ಬಿದ್ದಂತಾಗಿದೆ. ಇನ್ನು ಫ್ರೀಡಂ ಪಾರ್ಕ್ ಬಳಿ ಸೂಕ್ತ ವ್ಯವಸ್ಥೆ ಇದ್ದರೂ ಅಲ್ಲಿ ವಾಹನ ನಿಲುಗಡೆಗೆ ಸಾರ್ವಜನಿಕರು ಒಲವು ತೋರುತ್ತಿಲ್ಲ. ಇಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಉದ್ಘಾಟನೆ ಸಂದರ್ಭ ಫ್ರೀಡಂ ಪಾರ್ಕ್ ಉದ್ಯಾನದ ಸುತ್ತಮುತ್ತ ಅನಧಿಕೃತವಾಗಿ ವಾಹನ ನಿಲುಗಡೆ ನಿರ್ಬಂಧಿಸಲಾಗಿತ್ತು. ಆದರೆ ಈಗ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುತ್ತಿದ್ದಾರೆ. ಕೆಲವೆಡೆ ಅನಧಿಕೃತ ವ್ಯಕ್ತಿಗಳು ಸಾರ್ವಜನಿಕರಿಂದ ಪಾರ್ಕಿಂಗ್ ಶುಲ್ಕ ಪಡೆಯುತ್ತಿದ್ದಾರೆ. ಇಂತಹ ಪ್ರದೇಶದಲ್ಲಿ ವಾಹನ ನಿಲುಗಡೆಯನ್ನು ನಿರ್ಬಂಧಿಸಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಿದೆ. ಜೊತೆಗೆ ಟೋಯಿಂಗ್ ಜಾರಿಗೂ ಮುನ್ನ ವಾಹನ ನಿಲುಗಡೆ ವ್ಯವಸ್ಥೆ ಸಮರ್ಪಕವಾಗಿರುವಂತೆ ನೋಡಿಕೊಳ್ಳಬೇಕಿದೆ.